ಇದು ನನ್ನ ಮಗಳು ಸಂಡೇ ವಿಡಿಯೋ. ಇದು ಸಂಡೇ ನಾವೇನೆಲ್ಲ ಮಾಡಿದ್ವಿ ಅಂತೇಳಿ. ಇವಳು ಪೂಜೆ ಮಾಡ್ತಾಯಿದ್ಲು. ಸಂಡೇ ನಮ್ಮ ಜೀವಿತನೇ ಪೂಜೆ ಮಾಡೋದು. ಇನ್ನು ನಮ್ಮ ಚೋಟು ಬಂದುಬಿಟ್ಟು ಅವಳನ್ನ ಬಿಟ್ಟಿರಲ್ಲ. ಏಕೆಂದರೆ ಸಿಗೋದು ಒಂದೇ ದಿನ ಸಂಡೇ ಅಲ್ವಾ. ಅದಕ್ಕೆ ನಾನು ವಿಡಿಯೋ ಮಾಡ್ಕೊತಿದ್ದೀನಿ ಅಂದರೆ, ಅಯ್ಯೋ ವಿಡಿಯೋದಲ್ಲೂ ತೋರಿಸ್ತೀಯಮ್ಮ ನನ್ನನ್ನು ಅಂತ ಹೊರಗೆ ಬರ್ತಾಯಿದ್ದಾನೆ. ವಿಡಿಯೋ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಏನು ವಿಡಿಯೋ ಸ್ಟಾರ್ಟಿಂಗೆ ಏನೇನೋ ಐಟಮ್ಸ್ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರಾ? ಸೊ ಹೌದು, ಇವತ್ತು ಏನಂದರೆ ನಿಮ್ಗೆ ಗೊತ್ತಿದೆ, ಒಂದು ಸತಿ ಶೇರ್ ಮಾಡ್ಕೊಂಡಿದ್ದೆ, ನಾವು ಹೋಮ್ ಪ್ರಾಡಕ್ಟ್ನೆಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಬಿಸ್ನೆಸ್ ಅಂತ ಹೇಳಿ. ಸೊ ಈ ಆರ್ಡ್ರ್ ಬಂದುಬಿಟ್ಟು ನಮಗೆ 4ನೇದು. ಆದರೆ ವೀಡಿಯೋಸ್ ಮಾಡ್ಕೊಳಕ್ಕಾಗಿರಲಿಲ್ಲ. ಸೊ ಯಾಕೆಂದರೆ ಅರ್ಜೆಂಟಲ್ಲೇ ಬಂದಿದ್ದು ಎಲ್ಲ ಆರ್ಡ್ರಸ್ಗಳು. ಬಟ್ ಇದನ್ನು ಕೂಡ ಅರ್ಜೆಂಟ್ ಇದೆ, ಆದರೆ ಸ್ವಲ್ಪ ವೀಡಿಯೋ ಮಾಡ್ಬೋದು, ಆ ಥರ ಇದೆ. ಸೊ ಏನಪ್ಪ ಅಂತ ಹೇಳಿದರೆ, ನಮಗೆ ಆರ್ಡ್ರ್ ಬಂದಿದ್ದು ಕೊಬ್ಬರಿ ಕಡ್ಡಿ, ಹಾಗೆಯೇ ಶೇಂಗಾ ಉಂಡೆ ಆರ್ಡ್ರ್ ಬಂದಿದೆ, ಕೊಬ್ಬರಿ ಕಡ್ಡಿ ಆರ್ಡ್ರ್ ಬಂದಿದೆ, ಹಾಗೆಯೇ ಕಾಯಿ ಹೋಳಿಗೆ, ಕಾಯಿ ಕರ್ಜಿಕಾಯಿ ಅಂತಾರೆ ಅವರು, ಹೋಳಿಗೆ ಅಂದರು. ಆಮೇಲೆ ಸೊ ಇಟ್ಕೊಂಡು ತಿನ್ಬೋದು, ಕರ್ಜಿಕಾಯಿ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ. ಹಾಗೆಯೇ ಚಟ್ನಿ ಪುಡಿನೂ ಕೂಡ ಇದೆಲ್ಲ ಮುಗಿಸಿ ಚಟ್ನಿ ಪುಡಿ ಮಾಡ್ಕೋತೀವಿ ಕೊನೆಯದಾಗಿ. ಅದನ್ನು ಕೂಡ ಶೇಂಗಾ ಚಟ್ನಿ ಪುಡಿ, ಮಿಕ್ಸ್ ಚಟ್ನಿ ಪುಡಿ, ಹಾಗೆ ಕುರ್ಷಾಣಿ ಚಟ್ನಿ ಪುಡಿ, ಅಕ್ಸೆ ಚಟ್ನಿ ಪುಡಿ. ಸೊ ಎಲ್ಲ ಗೊತ್ತು ಯಾವ್ಯಾವುದು ಅಂತೇಳಿ ನಿಮಗೆ. ಸೊ ಅದಕ್ಕೆ ಏನೇನು ಐಟಮ್ಸ್ ಬೇಕೋ ಎಲ್ಲನೂ ತರಿಸ್ಕೊಂಡಿದ್ದೀವಿ. ಓಕೆನಾ? ಶೇಂಗಾ ಉಂಡೆಗೆ ಶೇಂಗಾ, ಸಕ್ಕರೆ, ಆಮೇಲೆ ಉಂಡೆ ಕಟ್ಟಬೇಕಲ್ಲ ಬೆಲ್ಲ, ಆಮೇಲೆ ಅಕ್ಕಿ ಹಿಟ್ಟು, ಕೊಬ್ಬರಿ ಕಡ್ಡಿಗೆ. ಈಗ ಆಲ್ರೆಡಿ ಫಸ್ಟು ಇದನ್ನು ಕಾಯಿ ಹೋಳಿಗೆಗೆ ರೆಡಿ ಮಾಡಿಕೊಂಡು, ಕರ್ಜಿಕಾಯಿಗೆ ರೆಡಿ ಮಾಡ್ಕೊಂಡಿದ್ದೀವಿ. ಇದಿಷ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ ಎಷ್ಟೊಂದು ಕಾಯೆಲ್ಲ ಇದ್ದಾವಲ್ವಾ. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರ್ಕೊಂಡು ಮಾಡ್ತಾ ಇರೋದಲ್ವ ಇದು. ಹಾಗಾಗಿ ಅದು ಆಗೋದ್ರೊಳಗೆ ಇನ್ನು ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಕೊಬ್ಬರಿ ಕಡ್ಡಿ ಮಾಡಿಬಿಡೋಣ ಅಂತ ಹೇಳಿ ಇದೆಲ್ಲ ಮಾಡ್ಕೊತಾ ಇರೋದು. ಸೊ ಯಾರಿಗಾದರೂ ಬೇಕು ಅಂತ ಹೇಳಿದರೆ ನನಗೆ ಒಂದು ವೀಕೆ ಮುಂಚೆ ಆರ್ಡರ್ಸ್ ಬೇಕು. ಯಾಕೆಂದರೆ ಶ್ರಾವಣ ಅಲ್ವಾ, ಸಿಕ್ಕಾಪಟ್ಟೆ ಆರ್ಡರ್ಸ್ ಇದ್ದಾವೆ ನಮಗೆ. ಹಾಗಾಗಿ ಯಾರ್ದು ಫಸ್ಟ್ ಬೇಗ ಬರುತ್ತೋ ಅವ್ರಿಗೆ ಮಾಡಿಕೊಡ್ತೀವಿ. ಇನ್ನು ಎನಿ ಟೈಮ್ ಕೂಡ ಇರುತ್ತೆ ಇದು. ಅದಕ್ಕೆ ಕೊಬ್ಬರಿ ಕಡ್ಡಿ ಮಾಡೋದಕ್ಕೆ ಏನೇನೆಲ್ಲ ಬೇಕಲ್ಲ, ಫ್ರೆಶ್ ಆಗಿ ಕರಿಬೇವಿನ ಸೊಪ್ಪು ತೊಗೊಂಬಂದಿದ್ದಾರೆ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಯಾವ್ಯಾವ ರೀತಿ ಅಂತೇಳಿ ವೀಡಿಯೋಸ್ ಕೂಡ ನಮ್ಮ ಮನೆಯದ್ದು ಇದರಲ್ಲಿರುತ್ತೆ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಕಡ್ಡಿಗೆ ಬೇಕೇ ಬೇಕು. ಕೊಬ್ಬರಿ ಕಡ್ಡಿ ಅಂದರೆ ಡಿಫ್ರೆಂಟ್ ಅನಿಸ್ಬೋದು, ಏನೋ ಬೇರೆ ಥರ ಹೇಳ್ತಾ ಇದ್ದಾಳೆ ಅಂತ. ಹೌದು, ಇದು ನಮ್ಮ ಮನೆಯವರ ನಮ್ಮ ಅತ್ತೆ ಮಾಡ್ತಿದ್ದಂತಹ ಸ್ಪೆಷಲ್ ಕೊಬ್ಬರಿ ಕಡ್ಡಿ ರೆಸಿಪಿ. ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲೇ ಶೇರ್ ಮಾಡ್ಕೋತೀವಿ. ರೆಸಿಪಿ ವಿಡಿಯೋ ಬೇಕು ಅಂದರೆ ನಮ್ಮ ಮನೆಯ ಚಾನಲಲ್ಲಿರುತ್ತೆ. ಆರ್ಡರ್ಸ್ ತೊಗೋತೀವಿ, ಯಾರ್ಯಾರು ಆರ್ಡ್ರ್ ಕೊಡೋರಿದ್ದರೆ. ಸೊ ನಂಬರ್ ಕೂಡ ಮೆನ್ಷನ್ ಮಾಡಿರೋ ಪೋಸ್ಟ್ ಇದೆ, ನಾನು ಪೋಸ್ಟ್ ಹಾಕಿದ್ದೀನಿ, ಅದರಲ್ಲಿದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ನೋಡಿ, ಇದು ಅಕ್ಕಿ ನೆನೆಸಿದ್ದೀನಿ, ಇದಕ್ಕೆ ಬೇಕಲ್ವಾ ಕಾಯಿ ಕರ್ಜಿಕಾಯಿಗೆ ಅದು. ಸೊ ಇದು ಕ್ಯೂಟಾಗಿತ್ತು ಅಂತ ನಮ್ಮ ಮನೆಯವ್ರು ತಂದಿದ್ದಾರೆ. ಚೆನ್ನಾಗಿದೆ ಅಲ್ವಾ? ನೋಡಿ, ಎಷ್ಟಾರು ಅಟ್ರಾಕ್ಷನ್ ಮಾಡಿ ವಿಡಿಯೋ ಮಾಡೋಣ ಅಂದರೆ ನೋಡೋದೇ ಇಲ್ಲ ಅಂತೀರ. ನೋಡಿ, ಏನಾದರೂ ಡೆಕೋರೇಷನಿಗೆ ಬೇಕು ಅಂತೇಳಿ ತೊಗೊಂಬಂದಿದ್ದಾರೆ. ಇನ್ನು ಶೇಂಗಾ ಸ್ವಲ್ಪ ಹುರಿದಿಟ್ಕೊಂಡಿದ್ವಿ, ಇದು ಅರ್ಜೆಂಟು, ಇವತ್ತು ಸಂಜೆ ಕೊಡಬೇಕು ಇದು ಉಂಡೆ. ಇನ್ನುಳಿದಿದ್ದೆಲ್ಲ ಸ್ವಲ್ಪ ಟೈಮ್ ಇದೆ ಕೊಡೋದಕ್ಕೆ, 1-2 ದಿನ ಟೈಮ್ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಆರ್ಡರ್ಸ್ ಅಂದರೆ ಅವರಿಗೆ ಕರ್ಜಿಕಾಯಿ, ಶೇಂಗಾ ಉಂಡೆ, ಕಡಲೆ ಉಂಡೆ, ಹಾಗೆಯೇ ಎಳ್ಳುಂಡೆ ಎಲ್ಲ ಕೊಡಬೇಕು ಅವರಿಗೆ. ಸೊ ಅವರು 2 ದಿನ ಟೈಮ್ ಕೊಟ್ಟಿದ್ದಾರೆ. ಇದು ಮಾತ್ರ ಶೇಂಗಾ ಉಂಡೆ ಒಬ್ರಿಗೆ ಅರ್ಜೆಂಟ್ ಇದೆ, ಅದಕ್ಕೆ ನಿನ್ನೆ ರಾತ್ರಿಯೇ ಫ್ರೈ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀವಿ. ಬಟ್ ಮಾಡಬೇಕು ಇವತ್ತು. ಇನ್ನು ಕಡಲೆ ಪ್ರತಿಯೊಂದೂ ಇನ್ನು ಒಂದೊಂದಾಗೆ ಪ್ರಿಪ್ರೇಷನ್ ಮಾಡ್ಕೋತಾ ಮಾಡ್ತೀವಿ. ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಯಾವ ರೀತಿ ಎಲ್ಲ ನಾವು ಮಾಡ್ತೀವಿ ಅಂತೇಳಿ ಈ ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಓಕೆನಾ? ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಕೊಬ್ಬರಿ ಇದನ್ನೀಗ ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ ಸರ್, ಪ್ರಿಪ್ರೇಷನ್. ಹಲೋ ಸರ್, ಆರ್ಡ್ರ್ ಜೋರಿದೆ? ಎಸ್, ಜೋರಿದೆ. ಆರ್ಡ್ರ್ ಬಂದಿತ್ತು, ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ವಿ, 4 ಗಂಟೆ ಮೇಲೆ. ಕ್ಲಾಸೆಲ್ಲ ಮುಗಿಸ್ಕೊಂಬಂದ್ಲು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಈ ಆರ್ಡ್ರ್ ಮುಗಿಯೋಷ್ಟೊತ್ತಿಗೆ. ಸೊ ಎಲ್ಲನೂ ಇದೆಲ್ಲ ಮಾಡ್ಕೊಂಡಷ್ಟಕ್ಕೆ ಸೊ ಇಲ್ಲಿದ್ದಿದ್ದನ್ನು
ಇಲ್ಲಿ ಕೆಳಗೆ ಕಳಿಸ್ಬಿಟ್ಟಿದ್ದೀನಿ. ಇವಳು ಬಂದ್ಬಿಟ್ಟು ಇವರು ಬಂದು ಎಲ್ಪ್ ಮಾಡ್ತೀನಿ ಅಂತ ಅಂದರೆ ಇವರೇ ಹಂಗೆ ನಮಗೊಂದು ಸ್ವಲ್ಪ ಕೊಡ್ರಿ ಜಾಸ್ತಿ, ನಮಗೂ ಕೊಬ್ಬರಿ ಕಡ್ಡಿ ಮಾಡಿಕೊಡ್ರಿ ಅಂದರು ಇವರೇ. ಈಗ ಬಂದು ಇಬ್ಬರು ಫೋನ್ ನೋಡ್ಕೊಂತ ಕುಂತಾರೆ. ನೋಡ್ರಿ ನೀವು ನೋಡ್ರಿ, ನಾನಲ್ಲ ಅಂತಾನೆ ಚೋಟು. ನೋಡ್ರಿ, ನಾನಲ್ಲ ಅಕ್ಕ ಒಬ್ಬಳೇ ನೋಡ್ತಿರೋದು, ಎಸ್ಕೇಪ್. ನಾನು ಫೋನ್ ನೋಡ್ತಿಲ್ಲ ಅಪ್ಪ. ನಾನು ನೋಡ್ತಿಲ್ಲ, ನಾನು ಈ ಕಡೆ ಸೋಫಾ ಮೇಲೆ ಮಲ್ಕೊಂಡಿದ್ದೆ. ಇವಳೆ ನಾನು ಹೋದ ಕಡೆ ಬರೋದು. ಇವಳೆ ಅಲ್ಲ ಚೋಟು, ಅಕ್ಕನೇ ಅಲ್ಲ ಚೋಟು. ನೋಡು, ನೀವು ಹೋದತ್ರ ಎಲ್ಲ ಬರ್ತಾಳೆ. ಹೂನಪ್ಪಿ, ನೀನು ಸುಮ್ಮ ಅಲ್ಕೊಂಡಿದ್ದೆ ಕಣಪ್ಪಿ, ನೀನು ಜಾಣ ಕಣೋ ನೀನು. ಸೊ ಯಾವುದೇ ರೀತಿ ರೆಡಿ ಆಗಿಲ್ಲ, ಯಾಕೆಂದರೆ ಕೆಲಸ ಬೇಜಾನಿದೆ. ಸಿಕ್ಕಾಪಟ್ಟೆ ಮಾಡಬೇಕು, ಒಂದೇ ಅರ್ಜೆಂಟ್ ಇದೆ, ಕೊಬ್ಬರಿ ಕಡ್ಡಿ ಇದೆ. ಸೊ ಹೇಗೆಲ್ಲ ಮಾಡ್ತೀವಿ, ಎಷ್ಟೊತ್ತಾಗುತ್ತೆ, ಎಷ್ಟೊತ್ತಿ ಮುಗಿಸ್ತೀವಿ, ಯಾವ ರೀತಿ ಎಂಜಾಯ್ ಮಾಡ್ಕೊತ ನಾವು ಲಾಗ್ಸ್ ಮಾಡ್ತೀವಿ ಅಂತೇಳಿ, ಹಾಗೆಯೇ ಆರ್ಡರ್ಸ್ ಎಲ್ಲ ಮಾಡ್ತೀವಿ ಅಂತೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀವಿ. ಇವರಿಬ್ಬರು ನಾನು ತೋರಿಸ್ತೀನಿ ತಡಿ. ನೋಡಿ ಇವರಿಬ್ಬರು ನಾಟಕ ಆಡ್ತಾ ಇದ್ದಾರೆ. ನಾಟಕ ನೋಡು, ಅವನು ನೋಡ್ರಿ, ಅವನು ಚೊಟುಮ ಬಾ ಜೀವಿತಾ, ಎಲ್ಲಿಗೊಂಟಿ ಬನ್ನಿ ಅಂತ ಕರಿತೀಯಲ್ಲ. ಏನಾರ ಸೇರ್ಕಂದಿರಾರ ಆಡ್ದಂಗೆ ಆಡ್ತೀಯಲೇ. ನೋಡ್ರಿ ಇಲ್ಲಿ, ಸೊ ಅವಳು ವಿಡಿಯೋಕ್ಕೆ ಮಾತಾಡೋ ಸ್ಟೇಜಲ್ಲಿಲ್ಲ. ಮೂವರು ಸೇರ್ಕೊಂಡು ಮಾಡ್ತೀವಿ. ಸೊ ಓಕೆನಾ. ಇದು ಕೊಬ್ಬರಿ ಕಡ್ಡಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದು. ಇನ್ನು ಇದು ಮಾಡಿಕೊಂಡು ಇದನ್ನು ಕೊಬ್ಬರಿ ಕಡ್ಡಿ ರೆಡಿ ಮಾಡ್ಕೊತೀವಿ. ಇದೇನಕ್ಕೆ? ಇದು ಕರ್ಜಿಕಾಯಿಗೆ, ಕೊಬ್ಬರಿ ಕರ್ಜಿಕಾಯಿಗೆ, ಇದು ಕೊಬ್ಬರಿ ಕಡ್ಡಿಗೆ ಇದು ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆಯವರೇ ಮಾಡ್ತಾ ಇದ್ದಾರೆ ಕೊಬ್ಬರಿ ಕಡ್ಡಿ. ಅವ್ರ ಅಮ್ಮನ ಟೇಸ್ಟ್ ಬರಲ್ಲ ಅಂತ ನಾನು ಮಾಡಿದ್ದು, ಅದಕ್ಕೆ ಅಲ್ಲ ಏನ್ರಿ? ನೋಡ್ರಿ, ಅವರೇ ರೆಡಿ ಮಾಡ್ಕೊಂಡಾರೆ. ಜಸ್ಟ್ ನಾನು ಏನಿಲ್ಲಂತೆ ಅವನ್ನ ಕೊಡ್ಬೇಕಂತೆ ಕೊಬ್ಬರಿ ಕಡ್ಡಿ. ನೋಡಿ, ಇಂಥ ಪತಿದೇವ ನನ್ನನ್ನು ಕೂರಿಸ್ಬಿಟ್ಟಿದ್ದಾರೆ. ಕೂರಿಸಿ ಮಾಡೋ ಅಂಥ ಪತಿದೇವ. ಐ ಆಮ್ ವೆರಿ ಲಕ್ಕಿ. ಇದು ಕೊಬ್ಬರಿ ಹೋಳಿಗೆ ಅಂದರೆ ಕೊಬ್ಬರಿ ಕರ್ಜಿಕಾಯಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಬೆಲ್ಲದ ನೀರು ಅದೆಲ್ಲ ಹಾಕಿ ಪ್ರೊಸೀಜರ್ ತೋರಿಸಿಲ್ಲ. ವಿಡಿಯೋ ನಮ್ಮ ಮನೆ ಚಾನಲಲ್ಲೇ ಇದೆ, ಸರ್ಚ್ ಮಾಡ್ಕೊಳ್ಳಿ. ಕಾಯಿ ಹೋಳಿಗೆದು ಅದೇ ರೀತಿ ಮಾಡ್ಕೊಳೋದು. ಇದನ್ನು ಚೆನ್ನಾಗಿ ರುಬ್ಕೊಂಡು ಬೆಲ್ಲದ ಹಾಲು ಅಂದರೆ ಬೆಲ್ಲದಲ್ಲಿ ಕಲ್ಲಿರುತ್ತಲ್ಲ ಚೆನ್ನಾಗಿ ಸೋಸ್ಕೊಂಡು ಇದು ಮಾಡಬೇಕು. ಇದಕ್ಕೆ 1 ಅವರ್ ಅಂತೂ ಟೈಮ್ ತಗೊಳುತ್ತೆ. ಏಕೆ ಅಂದರೆ ಇದು ಚೆನ್ನಾಗಿ ಕುದ್ದು ಎಣ್ಣೆ ಬಿಡಬೇಕು, ಆವಾಗ ಅದು ಪರ್ಫೆಕ್ಟಾಗಿ ಹೋಳಿಗೆ ಮಾಡೋದಕ್ಕೆ ರೆಡಿಯಾಗಿ ಆಗುತ್ತೆ. ಹಾಗೆ ಈ ಕಡೆಗೆ ಬಂದುಬಿಟ್ಟು ಕೊಬ್ಬರಿ ಕಡ್ಡಿಗೆ ಅಕ್ಕಿ ಹಿಟ್ಟು, ಹಾಗೆಯೇ ಕಡಲೆ ಹಿಟ್ಟು, ಮಸಾಲೆ ಏನೆಲ್ಲ ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ಅದೆಲ್ಲ ರೆಡಿ ಅವ್ರು ಮಾಡ್ಕೊತಾರೆ. ಆಮೇಲೆ ನೆಕ್ಸ್ಟು ಏನೇನು ರೀತಿ ಅಂತೇಳಿ ನೋಡಿ, ಆಯಿತಾ. ಇದಕ್ಕೆ ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಕೊಬ್ಬರಿ ಕಡ್ಡಿಗೆ ರೆಡಿ ಮಾಡ್ಕೋಬೇಕು. ಇದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಕೊಬ್ಬರಿ ಕಡ್ಡಿನ ಕರ್ಕೋಬೇಕು. ನಾವು ಎರಡೂ ಕೆಲಸ, ಇದನ್ನು ಈ ಕಡೆ ಹೋಳಿಗೆದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಕಡೆ ಕೊಬ್ಬರಿ ಕಡ್ಡಿಗೆ ರೆಡಿ ಮಾಡ್ಕೊತಾ ಇದ್ವಿ. ಇದು ಇವತ್ತಿನ ಲಾಗ್ಸು, ಕೊಬ್ಬರಿ ಕಡ್ಡಿ ಲಾಗ್ಸು, ಓಕೆನಾ. ಹಾಗೆಯೇ ಈ ಕಡೆ ಅವರು ರೆಡಿ ಮಾಡೋ ಅಷ್ಟೊತ್ತಿಗೆ ಒಂದು ಮೀಡಿಯಮ್ಗೆ ಅಂದರೆ ಸ್ವಲ್ಪ ಇಷ್ಟ ಆಗಿತ್ತು ನೋಡ್ರಿ, ನೀರಿನ ಅಂಶ ಎಲ್ಲ ಬರ್ತಾ ಇತ್ತು ಹೋಳಿಗೆದು. ಅಮ್ಮ ಏನು ಮಾಡ್ತದಿ? ಡ್ಯಾನ್ಸ್ ಮಾಡೋ ಥರ ಕಾಣ್ತಿಲ್ಲ. ಅದೇ ಅಪ್ಪ ಏನೋ ಒಸಿತದರೆ, ನೀನೇನು ಮಾಡ್ತದಿ? ಯಾಕೆ? ಓಕೆ ಓಕೆ, ನಾನೇ ಎಸಿಲ್ಲ, ಸರಿ ಒಸಿಲ್ಲ. ಸ್ಟಾರ್ಟ್ ಮಾಡಿದ್ರಾ?
ಅವಿಷ್ಟು ಹಸಿಬೇಕು. ಇದೇ ಥರ ಎಲ್ಲವನ್ನೂ ಮಾಡಬೇಕು. ಗ್ರೀನ್ 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 ಗ್ರೀನ್. ಗ್ರೀನ್ ಹುಳ. ಹ್ಞೂ ಗ್ರೀನ್ ಹುಳ. ಏಯ್ ಇನ್ನೂ ದಪ್ಪ ಮಾಡ್ತಿದ್ಯೋ. ಒಂದೇ ಸಮ ಬರ್ಬೇಕು. ಒಂದು ನಿಮಿಷ ನೋಡ್ರಿ, ಕೊಬ್ಬರಿ ಕರ್ಜಿಕಾಯಿ ಕೊಬ್ಬರಿ ಹೋಳಿಗೆ ತಿನ್ನೋದಕ್ಕೆ ತುಂಬ ಟೇಸ್ಟು. ಬಟ್ ಪ್ರೊಸೀಜರ್ ಇದು ಕಣ್ಕ ಮಾಡ್ಕೊಳೋದಿರುತ್ತಲ್ಲ, ತುಂಬ ಎಷ್ಟೊತ್ತಾಯ್ತು, 3/4 ಗಂಟೆ ಆಯಿತು. ಇದೇ ಥರ ಕೈ ಆಡ್ಕೊಂತ ಕೂತ್ಕೋಬೇಕು, ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ. ಈಗ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಯಿತು. ಇದು ಈ ರೀತಿ ಎಣ್ಣೆ ಬಿಡ್ಬೇಕು ನೋಡ್ರಿ ಕಾಯಿ ಹೋಳಿಗೆಗೆ. ನೋಡಿ ಸೈಡೆಲ್ಲ ಎಣ್ಣೆ ಬಿಡ್ಬೇಕು, ಮೇಲೆಲ್ಲ ಎಣ್ಣೆ. ಸೊ ಆವಾಗ ಇದು ಪರ್ಫೆಕ್ಟಾಗಿ ಕಣಕ ಆಗಿದೆ ಕಾಯಿ ಹೋಳಿಗೆಗೆ ಅಂತ ಆಗೋದು. ಹಂಗಾದರೆ ಅರಿಯಲ್ಲ, ಪರ್ಫೆಕ್ಟಾಗಿ ಹೋಳಿಗೆ ಬರುತ್ತೆ. ಸೊ ಇದು ನಮ್ಮ ತವ್ರ ಮನೆ. ನಾವು ಫಸ್ಟ್ ಟೈಮ್ ಸತಿ ಟ್ರೈ ಮಾಡಿದ್ದೆ, ನೆಕ್ಸ್ಟ್ ಟೈಮು ಈ ಸತಿ ಟ್ರೈ ಮಾಡ್ತಾ ಇರೋದು. ಅಲ್ಲಿ ನನ್ನ ತವ್ರ ಮನೇಲಿ ಆಂಟಿನೂ ಇದೇ ಥರ ಮಾಡ್ತಿದ್ರು, ಬಟ್ ಟ್ರೈ ಮಾಡೋಕ್ಕೆ ಹೋಗಿರಲಿಲ್ಲ. ಇಲ್ಲಿ ಅಮ್ಮ ಮಾಡ್ತಾಯಿದ್ರು, ನಮ್ಮ ಅತ್ತೆ ಮನೇಲಿ ನಮ್ಮ ಅತ್ತೆನೇ ಮಾಡ್ತಾಯಿದ್ರು ಈ ಪ್ರೊಸೀಜರ್ನ. ಇದೇ ಥರ ಕಾಯಿ ಹೋಳಿಗೆ ನಾನು 2ನೇ ಸರಿ ಟ್ರೈ ಮಾಡ್ತಿರೋದು. ನೋಡಿ ಇದು ಪೂರ್ತಿ ಇದು ಎಣ್ಣೆ ಬಿಡ್ತು, ಫುಲ್ಲು ಬಿಸಿ ಇದೆ. ಈ ತಣ್ಣಗಾದರೆ ಗಟ್ ಅಂದರೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇದು ತಣ್ಣಗಾದರೆ ಹೋಳಿಗೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ, ಬಿಸಿ ಬಿಸಿ ಇದ್ದಾಗ ಮಾಡೋಕ್ಕೆ ಬರಲ್ಲ. ಸೊ ಇದನ್ನು ಇಲ್ಲಿಗೆ ಇಷ್ಟು ಸ್ಟಫಿಂಗಿಗೆ ರೆಡಿ ಆಯಿತು. ಇದು ಪ್ರೊಸೀಜರು ಇವತ್ತು ಆಗಂಗೆ ಕಾಣಲ್ಲ, ರಾತ್ರಿ ಪ್ರೋಗ್ರಾಮ್ ಅನಿಸುತ್ತೆ. ಸೊ ಇನ್ನು ನೆಕ್ಸ್ಟು ಈ ಲಾಗಲ್ಲಿ ಇಷ್ಟೇ ಶೇರ್ ಮಾಡೋಕೆ ಅನಿಸುತ್ತೆ. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ವಿ, ಹೇಳಿದ್ವಲ್ಲ ಕೊಬ್ಬರಿ ಕಡ್ಡಿ ಮಾಡ್ತೀವಿ ಅಂತ. ಇವರು ಟೆಸ್ಟ್ ಮಾಡ್ತಾಯಿದ್ದಾರೆ, ಟೆಸ್ಟ್ ಕಾದಿದ್ದೀನ ಅಂತ. ಈ ಮೇಡಮ್ಮರು ಮಾಡ್ರಿ ಅಂದ್ರೆ ಅದರ ಡೆಕೋರೇಷನ್ ಮಾಡೋಕೆ ಹೋಗಿದ್ದಾಳೆ ಜೋಡಿಸಿ. ನಮ್ಮ ಮನೆಯವರು ಏಕ್ ಮಾಲ್ ದೋತ್ತು ಕಡ ಅವು ಹೆಂಗಿದ್ರು ಎಣ್ಣೆಗೆ ಹೋದ್ಮೇಲೆ ದೂರ ನಾನೊಂದು ತೀರ ನೀನೊಂದು ತೀರ ಕವೆ ಅಂತ ಗೊತ್ತು ನಮ್ಮ ಮನೆಯವರಿಗೆ. ಸೊ ಅವ್ರಿಗೆ ನೋಡ್ರಿ, ನಾನು ವಿಡಿಯೋ ಹಿಡ್ಕೊಂಡಾಗ ಇವ್ರಿಗೆ ಏನೇನಾರ ಮಾತಾಡೋಕೆ ಬರ್ತಾವೆ ಇಬ್ಬರಿಗೂ. ಇವು ಸ್ವಲ್ಪ ಏನು ಹಾಕಿದ ತಕ್ಷಣ ಕೈ ಆಡಕ್ಕೆ ಹೋಗ್ಬಿಡ್ರಿ, ಮುರಿದು ಹೋಗ್ತಾವೆ. ಸೊ ಇವಳು ಇನ್ನೂ ರೆಡಿ ಮಾಡ್ತಾಯಿದ್ಲು, ಇದಿಷ್ಟು ಮಾಡಬೇಕು. ಸೊ ಓಕೆನಾ, ನೋಡಿ 3 ಸೇರ್ಕೊಂಡು ಈ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಕಾಣಿಸ್ತಾ ಇದ್ದೀನಾ? ಆ ಕಡೆ ಕುದಿತಾವೆ. ಇದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ನಮ್ಮದು. ಸೊ ನಮ್ಮದೇನಿಲ್ಲ, ನಾವು ಹಾಗೆ ಎಲ್ಪರ್. ನಾವು ನಮ್ಮ ಅಡುಗೆ ಮನೆಗೆ ಎಲ್ಲದರಲ್ಲೂ ಅಲ್ಲ, ಇಂಥ ಪ್ರೋಗ್ರಾಮ್ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಸ್ಪೆಷಲ್ ಐಟಮ್ಸಲ್ಲಿ. ಇನ್ನು ಬೇರೆ ರೊಟ್ಟಿ ಆದರೂ ನನಗೆ ಫಿಕ್ಸು ಲತುಡಿ ಮಣೆ. ಓಕೆನಾ, ಏನೇನೆಲ್ಲ ಆಗ್ತವೆ, ಏನು ಜಗಳ ಅಂತೂ ಹಾಗೇ ಆಗುತ್ತೆ ಪ್ರತಿದಿನ ಒಂದ್ಸರಿ. ಸೊ ನೋಡೋಣ, ಅದು ಜಗಳ ಆಯಿತು ಅಂದರೆ ಏನಾದರೂ ಕ್ಯಾಪ್ಚರ್ ಮಾಡ್ತೀನಿ. ಓಕೆನಾ. ಸೊ ನೋಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಬೇಕಾಯ್ತಾ. ಈ ಥರ ಆಗ್ತವೆ. ಇನ್ನು ಮಾಡ್ತಾ ಇದ್ದೀವಿ. ಇವರು ವಿಡಿಯೋ ಮಾಡ್ಕೊಂಡು ಅಂತಾರೆ, ಅದು ಅರ್ಧಂಬರ್ಧ ಆಗ್ತೈತಿ ವಿಡಿಯೋ. ಮೇಡಮ್ ಕ್ಯಾ What's your problem? Nothing. Then why are you calling me? ಆಯಿತಾ? ಇಷ್ಟು ಫ್ರೈ ಆಗಬೇಕು. ಚೆನ್ನಾಗಿ ಕರೀತಾರಲ್ಲ ನಮ್ಮ ಮನೆಯವರು. ಚಿದು ಯಾರು ಕಲಿಸಿದ್ರಿ ಇದು ನಿಮಗೆ? ನಮ್ಮಮ್ಮ. ಮತ್ತು ಮಾಡಿನಿ ಅಂದರು ಅಮ್ಮ ಫೋನ್ ಮಾಡಿದಾಗ. ನಿಧಾನ ನಿಧಾನ ನಿಧಾನ. ಏನ ಬಿಸಿ ಇದಾವೆ, ಸುಮ್ಮನಿರ. ಟೇಸ್ಟ್ ನೋಡೋಕೆ ಕೊಟ್ಟಾರೆ, ಸೂಪರ್. ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಆಯಿತಾ. ಪೋಸ್ಟಲ್ಲಿದೆ ನೋಡಿ ಕಾಂಟ್ಯಾಕ್ಟ್ ನಂಬರ್, ಫೋನ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಳಿ. ಈ ಚಿಕ್ಕ ಮಕ್ಕಳು, ನನ್ನ ಮಗಳಿಗೆ ದಿನಾ ಸ್ಕೂಲಿಂದ ಬಂದಮೇಲೆ ಏನಾರ. ಸೊ ಈ ಥರ ಇದ್ಬಿಟ್ರೆ ಹಾಲು ಕೊಟ್ಟರೆ ಸುಮ್ಮನೆ ತಿಂತಾಳೆ. ಗ್ರೀನ್ ಕಾಣಿಸುತ್ತೆ, ಒಸಿರಿ ನೋಡೋಣ, ತೋರ್ಸೋಣ. ತೋರಿಸ್ತೀನವ ಇಷ್ಟೇ. ಜಸ್ಟ್ ನೋಡಿ, ನನ್ನ ಮಗಳು ಕೂಡ ತುಂಬ ಚೆನ್ನಾಗಿ ಮಾಡ್ತಾಳೆ, ಆದರೆ ಸ್ವಲ್ಪ ಲೇಟು.
ನಾನೇ ಬೇಗ ನೋಡು 3 6 ಏ 7 ತಕ್ಕ ತಕ್ಕ ಒಂದು 6 ಅಪ್ಪ ಒಂದು ಮಾಡ್ಕೋಬೇಕಾರೆ ಎಲ್ಲ ಈ ಥರ ನಾದ್ಕೋಬೇಕು ಚೆನ್ನಾಗಿ, ಓಕೆನಾ? ನೀರು ಹಚ್ಕೊಂತ ಇದ್ದೀರಾ ಎಣ್ಣೆ ಹಚ್ಕೊಂತ ಇದ್ದೀರಾ? ಏನೋ ಹಚ್ಕೊಂತ ಅದು ಕರೆಕ್ಟಾಗಿ ಆಗಿರುತ್ತಾ? ಓಕೆ ಓಕೆ, ತಿನ್ನು. ಏಕಾಯ್ತಾ? ಇವಳು ಓವರ್ ಡ್ರಾಮದಾಳೆ ಇವಳು. ಚೂರು ಏನಾರ ಒಂದು ಹೇಳೆ ಅಂತ ಅಂದರೆ ಓವರ್ ಆಡ್ತಾವಳೆ. ಆಯ್ತಾ ಬರ್ರಿ. ಇವ್ರಂತೂ ಇವರು ಜಗಳ ಮಾಡ್ಕೊಂತಾನೆ ಏನಾರು ಮಾಡ್ತಾರೆ ಇವರು. ಹೇಳಲಿಲ್ವಾ ಈಗ ಅಡುಗೆ ಮುಗಿಯೋದ್ರೊಳಗೆ ಎಷ್ಟು ಸತಿ ಜಗಳ ಆಕತ್ತ ಅಂತ? ಆ ತಲೆ ಒಂದ್ಸರಿ. ಕಟುಮ್ ಅನ್ಬೇಕು. ಮತ್ತೆ ಭಾಳ ಹಗುರ ಆಗ್ತಾನೆ. ಮತ್ತೆ ಏನೋ ಮಿಸ್ಟೇಕ್ ಕೊಡದಿರಿ ಬರ್ಬೇಕಲ್ಲ ನಮ್ಮ ಅತ್ತೆ ಹಂಗೆ ಮಾಡೋಕ್ಕೆ, ಸುಮ್ಮನೆ ಬಿಲ್ಡಪ್ ಕೊಟ್ಟಂಗಲ್ಲ. ಇನ್ನೊಂದ್ಸಲ ಕೀಟ ಹಾಕೋಬೇಕು. ಈ ಕೇಳ್ತಾಳೆ ನೋಡ್ರಿ ಕೀಟ್ ಹಾಕಕ್ಕೆ. ಅಮ್ಮ ಒಂದು ಕೊಬ್ಬರಿ ಕಡ್ಡಿ ಕೊಡಮ್ಮ ಥ್ಯಾಂಕ್ ಯು. ಫೈನಲಿ ಇವತ್ತು ವಿಡಿಯೋದಲ್ಲಿ ಕೊಬ್ಬರಿ ಗಡ್ಡಿ ಇಷ್ಟು ಮಾಡಿದ್ವಿ, ಒಂದು ಬೇಷನ್ ಫುಲ್ ಆಗಿತ್ತು. ಸೊ ಕೊಬ್ಬರಿ ಹೋಳಿಗೆನೂ ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಕೊಬ್ಬರಿ ಕಡ್ಡಿ ಮಾಡಿ ಮುಗಿಸೋದ್ರೊಳಗೆ ತುಂಬಾ ಟೈಮ್ ಆಯಿತು. ಹಾಗಾಗಿ ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕರ್ಜಿಕಾಯಿ ಅಂದರೆ ಕಾಯಿ ಹೋಳಿಗೆ ಹೇಗೆ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ. ಹಾಗೆ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಲೈಕು ಕಮೆಂಟು ಶೇರ್ ಮಾಡಿ. ನೋಡಿ ಆಲ್ರೆಡಿ ಕೊಬ್ಬರಿ ಕಡ್ಡಿ ಎಲ್ಲ ಮಾಡಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ವಿ. ಸ್ವಲ್ಪ ಅದು ತಟ್ಟೆ ಪ್ಲೇಟು ನೆನಿಬೇಕಾಗಿತ್ತು, ತೊಳೆಯೋದು ಇಟ್ಕೊಂಡು ಇಷ್ಟು ಕೊಬ್ಬರಿ ಕಡ್ಡಿ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.